ಒಂದು ಮಾತನ್ನು ಹೇಳಿದ್ರು, ಇಲ್ಲ ಕೊಳ ಹಾಕಿಲ್ಲ, ಇಲ್ಲ ಕೊಳ ಹಾಕಿದ್ದಾರೆ, ಕೊಳ ಕೈಗೂ ಹಾಕಿದ್ದಾರೆ, ಕಾಲಿಗೂ ಹಾಕಿದ್ದಾರೆ. ಅದು ವಿಡಿಯೋ ಕೂಡ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಗಡೀಪಾರು ಇದು ಮೊದಲೇನಲ್ಲ ಅಂಥೇಳಿ. ಗಡೀಪಾರು ಆಗ್ತಾ ಇರುತ್ತೆ. ಗಡೀಪಾರು ಅಂತಂದರೆ ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರೋದಿಲ್ಲ, ಅಕ್ರಮವಾಗಿ ಒಳದು ಕಾಡಿನ ಮುಖಾಂತರ ಎಲ್ಲ ಹೋಗಿರ್ತಾರೆ. ಓಕೆ, ಆದರೆ ಕೇಂದ್ರ ಇದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಇವರು ಈಗ ನೆಕ್ಸ್ಟ್ ಈಗ ಗಡೀಪಾರಿನ ವಿಚಾರದಲ್ಲಿದ್ದಾರೆ. ಈ ಭಾರತೀಯರು ಅಕ್ರಮವಾಗಿ ಅಮೆರಿಕ ತಲುಪ್ತಾ ಇದ್ದಾರೆ. ಅಕ್ರಮವಾಗಿ ಯಾವ ರೀತಿ ಹೋಗ್ತಾರೆ ಅಂತಂದರೆ ಏನೂ ಇರೋದಿಲ್ಲ ಅವ್ರ ಕೈಯಲ್ಲಿ, ಯಾವುದೇ ಚೀಟಿ ಗೀಟಿ ಡಾಕ್ಯುಮೆಂಟ್ ಏನೂ ಇರೋದಿಲ್ಲ, ಹೋಗಿ ತಲುಪಿರ್ತಾರಲ್ಲಿ. ಗಡೀಪಾರಾಗಿ ಬಂದವರ ಕರುಣಾಜನಕ ಕಥೆಗಳಿವೆ. ಪಂಜಾಬ್ನ 21 ವರ್ಷದ ಪ್ರದೀಪ್ ಸಿಂಗ್ ಕಥೆ ಇದು. 7 ತಿಂಗಳ ಹಿಂದೆ ಪ್ಲಾನ್ ಮಾಡಿದ್ದ ಪ್ರದೀಪ್ ಸಿಂಗ್ ಅಮೆರಿಕ ಹೋಗಬೇಕು ಅಂತೇಳಿ. ಆದರೆ ಹಣಕಾಸಿನ ಸಮಸ್ಯೆಯಿಂದ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಪ್ರದೀಪ್ನ ತಂದೆ ಭೂಮಿ ಮಾರಿ ಸಾಲ ಪಡೆದುಕೊಂಡ್ರು. ಪ್ರದೀಪ್ನನ್ನು ಅಮೆರಿಕಕ್ಕೆ ಕಳಿಸಲು 41 ಲಕ್ಷ ಕೊಟ್ಟರು. ಸಾಲ ಸೋಲ ಮಾಡಿ 15 ದಿನದ ಹಿಂದೆ ಅಮೆರಿಕ ತಲುಪಿದ್ದ. ಇದೀಗ ಕೈಗೆ ಕೋಳ ಹಾಕಿಸ್ಕೊಂಡು ವಾಪಸ್ ಬಂದಿದ್ದಾನೆ. ಹೇಗೆ ಕೋಳ ಹಾಕಿರುವಂಥ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿದೆ. ಅದನ್ನು ಒಪ್ಕೋಬೇಕಾಗಿತ್ತು ಕೇಂದ್ರ, ಇಲ್ಲ ಹಿಂಗೆ ಮಾಡಿದ್ದಾರೆ ಅಂತ. ಆದರೆ ಗಡೀಪಾರು ವಿಚಾರ ಈ ಮೊದಲಲ್ಲ, ಈ ಹಿಂದೆ ಕೂಡ ನಡೆದಿತ್ತು. ಅದು ಕೂಡ ಸ್ಪಷ್ಟನೆಯನ್ನು ಕೊಡಬೇಕು. ಓಕೆ, ಒಂದು ಮಾತನ್ನು ಹೇಳಿದ್ರು, ಇಲ್ಲ ಕೊಳ ಹಾಕಿಲ್ಲ, ಇಲ್ಲ ಕೊಳ ಹಾಕಿದ್ದಾರೆ, ಕೊಳ ಕೈಗೂ ಹಾಕಿದ್ದಾರೆ, ಕಾಲಿಗೂ ಹಾಕಿದ್ದಾರೆ. ಅದು ವಿಡಿಯೋ ಕೂಡ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಗಡೀಪಾರು ಇದು ಮೊದಲೇನಲ್ಲ ಅಂಥೇಳಿ. ಗಡೀಪಾರು ಆಗ್ತಾ ಇರುತ್ತೆ. ಗಡೀಪಾರು ಅಂತಂದರೆ ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರೋದಿಲ್ಲ, ಅಕ್ರಮವಾಗಿ ಒಳದು ಕಾಡಿನ ಮುಖಾಂತರ ಎಲ್ಲ ಹೋಗಿರ್ತಾರೆ. ಓಕೆ, ಆದರೆ ಕೇಂದ್ರ ಇದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಇವರು ಈಗ ನೆಕ್ಸ್ಟ್ ಈಗ ಗಡೀಪಾರಿನ ವಿಚಾರದಲ್ಲಿದ್ದಾರೆ. ಈ ಭಾರತೀಯರು ಅಕ್ರಮವಾಗಿ ಅಮೆರಿಕ ತಲುಪ್ತಾ ಇದ್ದಾರೆ. ಅಕ್ರಮವಾಗಿ ಯಾವ ರೀತಿ ಹೋಗ್ತಾರೆ ಅಂತಂದರೆ ಏನೂ ಇರೋದಿಲ್ಲ ಅವ್ರ ಕೈಯಲ್ಲಿ, ಯಾವುದೇ ಚೀಟಿ ಗೀಟಿ ಡಾಕ್ಯುಮೆಂಟ್ ಏನೂ ಇರೋದಿಲ್ಲ, ಹೋಗಿ ತಲುಪಿರ್ತಾರಲ್ಲಿ. ಗಡೀಪಾರಾಗಿ ಬಂದವರ ಕರುಣಾಜನಕ ಕಥೆಗಳಿವೆ. ಪಂಜಾಬ್ನ 21 ವರ್ಷದ ಪ್ರದೀಪ್ ಸಿಂಗ್ ಕಥೆ ಇದು. 7 ತಿಂಗಳ ಹಿಂದೆ ಪ್ಲಾನ್ ಮಾಡಿದ್ದ ಪ್ರದೀಪ್ ಸಿಂಗ್ ಅಮೆರಿಕ ಹೋಗಬೇಕು ಅಂತೇಳಿ. ಆದರೆ ಹಣಕಾಸಿನ ಸಮಸ್ಯೆಯಿಂದ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಪ್ರದೀಪ್ನ ತಂದೆ ಭೂಮಿ ಮಾರಿ ಸಾಲ ಪಡೆದುಕೊಂಡ್ರು. ಪ್ರದೀಪ್ನನ್ನು ಅಮೆರಿಕಕ್ಕೆ ಕಳಿಸಲು 41 ಲಕ್ಷ ಕೊಟ್ಟರು. ಸಾಲ ಸೋಲ ಮಾಡಿ 15 ದಿನದ ಹಿಂದೆ ಅಮೆರಿಕ ತಲುಪಿದ್ದ. ಇದೀಗ ಕೈಗೆ ಕೋಳ ಹಾಕಿಸ್ಕೊಂಡು ವಾಪಸ್ ಬಂದಿದ್ದಾನೆ. ಹೇಗೆ ಕೋಳ ಹಾಕಿರುವಂಥ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿದೆ. ಅದನ್ನು ಒಪ್ಕೋಬೇಕಾಗಿತ್ತು ಕೇಂದ್ರ, ಇಲ್ಲ ಹಿಂಗೆ ಮಾಡಿದ್ದಾರೆ ಅಂತ. ಆದರೆ ಗಡೀಪಾರು ವಿಚಾರ ಈ ಮೊದಲಲ್ಲ, ಈ ಹಿಂದೆ ಕೂಡ ನಡೆದಿತ್ತು. ಅದು ಕೂಡ ಸ್ಪಷ್ಟನೆಯನ್ನು ಕೊಡಬೇಕು. ಓಕೆ, ಒಂದು ಮಾತನ್ನು ಹೇಳಿದ್ರು, ಇಲ್ಲ ಕೊಳ ಹಾಕಿಲ್ಲ, ಇಲ್ಲ ಕೊಳ ಹಾಕಿದ್ದಾರೆ, ಕೊಳ ಕೈಗೂ ಹಾಕಿದ್ದಾರೆ, ಕಾಲಿಗೂ ಹಾಕಿದ್ದಾರೆ. ಅದು ವಿಡಿಯೋ ಕೂಡ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಗಡೀಪಾರು ಇದು ಮೊದಲೇನಲ್ಲ ಅಂಥೇಳಿ. ಗಡೀಪಾರು ಆಗ್ತಾ ಇರುತ್ತೆ. ಗಡೀಪಾರು ಅಂತಂದರೆ ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರೋದಿಲ್ಲ, ಅಕ್ರಮವಾಗಿ ಒಳದು ಕಾಡಿನ ಮುಖಾಂತರ ಎಲ್ಲ ಹೋಗಿರ್ತಾರೆ. ಓಕೆ, ಆದರೆ ಕೇಂದ್ರ ಇದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಇವರು ಈಗ ನೆಕ್ಸ್ಟ್ ಈಗ ಗಡೀಪಾರಿನ ವಿಚಾರದಲ್ಲಿದ್ದಾರೆ. ಈ ಭಾರತೀಯರು ಅಕ್ರಮವಾಗಿ ಅಮೆರಿಕ ತಲುಪ್ತಾ ಇದ್ದಾರೆ. ಅಕ್ರಮವಾಗಿ ಯಾವ ರೀತಿ ಹೋಗ್ತಾರೆ ಅಂತಂದರೆ ಏನೂ ಇರೋದಿಲ್ಲ ಅವ್ರ ಕೈಯಲ್ಲಿ, ಯಾವುದೇ ಚೀಟಿ ಗೀಟಿ ಡಾಕ್ಯುಮೆಂಟ್ ಏನೂ ಇರೋದಿಲ್ಲ, ಹೋಗಿ ತಲುಪಿರ್ತಾರಲ್ಲಿ. ಗಡೀಪಾರಾಗಿ ಬಂದವರ ಕರುಣಾಜನಕ ಕಥೆಗಳಿವೆ. ಪಂಜಾಬ್ನ 21 ವರ್ಷದ ಪ್ರದೀಪ್ ಸಿಂಗ್ ಕಥೆ ಇದು. 7 ತಿಂಗಳ ಹಿಂದೆ ಪ್ಲಾನ್ ಮಾಡಿದ್ದ ಪ್ರದೀಪ್ ಸಿಂಗ್ ಅಮೆರಿಕ ಹೋಗಬೇಕು ಅಂತೇಳಿ. ಆದರೆ ಹಣಕಾಸಿನ ಸಮಸ್ಯೆಯಿಂದ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಪ್ರದೀಪ್ನ ತಂದೆ ಭೂಮಿ ಮಾರಿ ಸಾಲ ಪಡೆದುಕೊಂಡ್ರು. ಪ್ರದೀಪ್ನನ್ನು ಅಮೆರಿಕಕ್ಕೆ ಕಳಿಸಲು 41 ಲಕ್ಷ ಕೊಟ್ಟರು. ಸಾಲ ಸೋಲ ಮಾಡಿ 15 ದಿನದ ಹಿಂದೆ ಅಮೆರಿಕ ತಲುಪಿದ್ದ. ಇದೀಗ ಕೈಗೆ ಕೋಳ ಹಾಕಿಸ್ಕೊಂಡು ವಾಪಸ್ ಬಂದಿದ್ದಾನೆ. ಹೇಗೆ ಕೋಳ ಹಾಕಿರುವಂಥ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿದೆ. ಅದನ್ನು ಒಪ್ಕೋಬೇಕಾಗಿತ್ತು ಕೇಂದ್ರ, ಇಲ್ಲ ಹಿಂಗೆ ಮಾಡಿದ್ದಾರೆ ಅಂತ. ಆದರೆ ಗಡೀಪಾರು ವಿಚಾರ ಈ ಮೊದಲಲ್ಲ, ಈ ಹಿಂದೆ ಕೂಡ ನಡೆದಿತ್ತು. ಅದು ಕೂಡ ಸ್ಪಷ್ಟನೆಯನ್ನು ಕೊಡಬೇಕು. ಓಕೆ, ಒಂದು ಮಾತನ್ನು ಹೇಳಿದ್ರು, ಇಲ್ಲ ಕೊಳ ಹಾಕಿಲ್ಲ, ಇಲ್ಲ ಕೊಳ ಹಾಕಿದ್ದಾರೆ, ಕೊಳ ಕೈಗೂ ಹಾಕಿದ್ದಾರೆ, ಕಾಲಿಗೂ ಹಾಕಿದ್ದಾರೆ. ಅದು ವಿಡಿಯೋ ಕೂಡ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಗಡೀಪಾರು ಇದು ಮೊದಲೇನಲ್ಲ ಅಂಥೇಳಿ. ಗಡೀಪಾರು ಆಗ್ತಾ ಇರುತ್ತೆ. ಗಡೀಪಾರು ಅಂತಂದರೆ ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರೋದಿಲ್ಲ, ಅಕ್ರಮವಾಗಿ ಒಳದು ಕಾಡಿನ ಮುಖಾಂತರ ಎಲ್ಲ ಹೋಗಿರ್ತಾರೆ. ಓಕೆ, ಆದರೆ ಕೇಂದ್ರ ಇದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಇವರು ಈಗ ನೆಕ್ಸ್ಟ್ ಈಗ ಗಡೀಪಾರಿನ ವಿಚಾರದಲ್ಲಿದ್ದಾರೆ. ಈ ಭಾರತೀಯರು ಅಕ್ರಮವಾಗಿ ಅಮೆರಿಕ ತಲುಪ್ತಾ ಇದ್ದಾರೆ. ಅಕ್ರಮವಾಗಿ ಯಾವ ರೀತಿ ಹೋಗ್ತಾರೆ ಅಂತಂದರೆ ಏನೂ ಇರೋದಿಲ್ಲ ಅವ್ರ ಕೈಯಲ್ಲಿ, ಯಾವುದೇ ಚೀಟಿ ಗೀಟಿ ಡಾಕ್ಯುಮೆಂಟ್ ಏನೂ ಇರೋದಿಲ್ಲ, ಹೋಗಿ ತಲುಪಿರ್ತಾರಲ್ಲಿ. ಗಡೀಪಾರಾಗಿ ಬಂದವರ ಕರುಣಾಜನಕ ಕಥೆಗಳಿವೆ. ಪಂಜಾಬ್ನ 21 ವರ್ಷದ ಪ್ರದೀಪ್ ಸಿಂಗ್ ಕಥೆ ಇದು. 7 ತಿಂಗಳ ಹಿಂದೆ ಪ್ಲಾನ್ ಮಾಡಿದ್ದ ಪ್ರದೀಪ್ ಸಿಂಗ್ ಅಮೆರಿಕ ಹೋಗಬೇಕು ಅಂತೇಳಿ. ಆದರೆ ಹಣಕಾಸಿನ ಸಮಸ್ಯೆಯಿಂದ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಪ್ರದೀಪ್ನ ತಂದೆ ಭೂಮಿ ಮಾರಿ ಸಾಲ ಪಡೆದುಕೊಂಡ್ರು. ಪ್ರದೀಪ್ನನ್ನು ಅಮೆರಿಕಕ್ಕೆ ಕಳಿಸಲು 41 ಲಕ್ಷ ಕೊಟ್ಟರು.
ಸಾಲ ಸೋಲ ಮಾಡಿ 15 ದಿನದ ಹಿಂದೆ ಅಮೆರಿಕ ತಲುಪಿದ್ದ. ಇದೀಗ ಕೈಗೆ ಕೋಳ ಹಾಕಿಸ್ಕೊಂಡು ವಾಪಸ್ ಬಂದಿದ್ದಾನೆ. ಕೈಗೆ ಕೋಳ ಹಾಕಿರುವಂಥ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿದೆ. ಅದನ್ನು ಒಪ್ಕೋಬೇಕಾಗಿತ್ತು ಕೇಂದ್ರ, ಇಲ್ಲ ಹಿಂಗೆ ಮಾಡಿದ್ದಾರೆ ಅಂತ. ಆದರೆ ಗಡೀಪಾರ ವಿಚಾರ ಈ ಮೊದಲಲ್ಲ, ಈ ಹಿಂದೆ ಕೂಡ ನಡೆದಿತ್ತು. ಅದು ಕೂಡ ಸ್ಪಷ್ಟನೆಯನ್ನು ಕೊಡಬೇಕು. ಓಕೆ, ಒಂದು ಮಾತನ್ನು ಹೇಳಿದ್ರು, ಇಲ್ಲ ಕೋಳ ಹಾಕಿಲ್ಲ, ಇಲ್ಲ ಕೋಳ ಹಾಕಿದ್ದಾರೆ, ಕೋಳ ಕೈಗೂ ಹಾಕಿದ್ದಾರೆ, ಕಾಲಿಗೂ ಹಾಕಿದ್ದಾರೆ, ಅದು ವಿಡಿಯೋ ಕೂಡ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಗಡೀಪಾರು ಇದು ಮೊದಲೇನಲ್ಲ ಅಂಥೇಳಿ. ಗಡೀಪಾರು ಆಗ್ತಾ ಇರುತ್ತೆ. ಗಡೀಪಾರು ಅಂತಂದರೆ ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರೋದಿಲ್ಲ, ಅಕ್ರಮವಾಗಿ ಒಳದು ಕಾಡಿನ ಮುಖಾಂತರ ಎಲ್ಲ ಹೋಗಿರ್ತಾರೆ. ಓಕೆ, ಆದರೆ ಕೇಂದ್ರ ಇದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಇವರು ಈಗ ನೆಕ್ಸ್ಟ್ ಈಗ ಗಡೀಪಾರಿನ ವಿಚಾರದಲ್ಲಿದ್ದಾರೆ. ಈ ಭಾರತೀಯರು ಅಕ್ರಮವಾಗಿ ಅಮೆರಿಕ ತಲುಪ್ತಾ ಇದ್ದಾರೆ. ಅಕ್ರಮವಾಗಿ ಯಾವ ರೀತಿ ಹೋಗ್ತಾರೆ ಅಂತಂದರೆ ಏನೂ ಇರೋದಿಲ್ಲ ಅವ್ರ ಕೈಯಲ್ಲಿ, ಯಾವುದೇ ಚೀಟಿ ಡಾಕ್ಯುಮೆಂಟ್ ಏನೂ ಇರೋದಿಲ್ಲ, ಹೋಗಿ ತಲುಪಿರ್ತಾರೆ ಅಲ್ಲಿ. ಗಡೀಪಾರಾಗಿ ಬಂದವರ ಕರುಣಾಜನಕ ಕಥೆಗಳಿವೆ. ಪಂಜಾಬ್ನ 21 ವರ್ಷದ ಪ್ರದೀಪ್ ಸಿಂಗ್ ಕಥೆ ಇದು. 7 ತಿಂಗಳ ಹಿಂದೆ ಪ್ಲಾನ್ ಮಾಡಿದ್ದ ಪ್ರದೀಪ್ ಸಿಂಗ್ ಅಮೆರಿಕ ಹೋಗಬೇಕು ಅಂತೇಳಿ. ಆದರೆ ಹಣಕಾಸಿನ ಸಮಸ್ಯೆಯಿಂದ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಪ್ರದೀಪ್ನ ತಂದೆ ಭೂಮಿ ಮಾರಿ ಸಾಲ ಪಡೆದುಕೊಂಡ್ರು. ಪ್ರದೀಪ್ನನ್ನು ಅಮೆರಿಕಕ್ಕೆ ಕಳಿಸಲು 41 ಲಕ್ಷ ಕೊಟ್ಟರು. ಸಾಲ ಸೋಲ ಮಾಡಿ 15 ದಿನದ ಹಿಂದೆ ಅಮೆರಿಕ ತಲುಪಿದ್ದ. ಇದೀಗ ಕೈಗೆ ಕೋಳ ಹಾಕಿಸ್ಕೊಂಡು ವಾಪಸ್ ಬಂದಿದ್ದಾನೆ. ಕೈಗೆ ಕೋಳ ಹಾಕಿರುವಂಥ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿದೆ. ಅದನ್ನು ಒಪ್ಕೋಬೇಕಾಗಿತ್ತು ಕೇಂದ್ರ, ಇಲ್ಲ ಹಿಂಗೆ ಮಾಡಿದ್ದಾರೆ ಅಂತ. ಆದರೆ ಗಡೀಪಾರ ವಿಚಾರ ಈ ಮೊದಲಲ್ಲ, ಈ ಹಿಂದೆ ಕೂಡ ನಡೆದಿತ್ತು. ಅದು ಕೂಡ ಸ್ಪಷ್ಟನೆಯನ್ನು ಕೊಡಬೇಕು. ಓಕೆ, ಒಂದು ಮಾತನ್ನು ಹೇಳಿದ್ರು, ಇಲ್ಲ ಕೋಳ ಹಾಕಿಲ್ಲ, ಇಲ್ಲ ಕೋಳ ಹಾಕಿದ್ದಾರೆ, ಕೋಳ ಕೈಗೂ ಹಾಕಿದ್ದಾರೆ, ಕಾಲಿಗೂ ಹಾಕಿದ್ದಾರೆ, ಅದು ವಿಡಿಯೋ ಕೂಡ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಗಡೀಪಾರು ಇದು ಮೊದಲೇನಲ್ಲ ಅಂಥೇಳಿ. ಗಡೀಪಾರು ಆಗ್ತಾ ಇರುತ್ತೆ. ಗಡೀಪಾರು ಅಂತಂದರೆ ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರೋದಿಲ್ಲ, ಅಕ್ರಮವಾಗಿ ಒಳದು ಕಾಡಿನ ಮುಖಾಂತರ ಎಲ್ಲ ಹೋಗಿರ್ತಾರೆ. ಓಕೆ, ಆದರೆ ಕೇಂದ್ರ ಇದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಇವರು ಈಗ ನೆಕ್ಸ್ಟ್ ಈಗ ಗಡೀಪಾರಿನ ವಿಚಾರದಲ್ಲಿದ್ದಾರೆ. ಈ ಭಾರತೀಯರು ಅಕ್ರಮವಾಗಿ ಅಮೆರಿಕ ತಲುಪ್ತಾ ಇದ್ದಾರೆ. ಅಕ್ರಮವಾಗಿ ಯಾವ ರೀತಿ ಹೋಗ್ತಾರೆ ಅಂತಂದರೆ ಏನೂ ಇರೋದಿಲ್ಲ ಅವ್ರ ಕೈಯಲ್ಲಿ, ಯಾವುದೇ ಚೀಟಿ ಡಾಕ್ಯುಮೆಂಟ್ ಏನೂ ಇರೋದಿಲ್ಲ, ಹೋಗಿ ತಲುಪಿರ್ತಾರೆ ಅಲ್ಲಿ. ಗಡೀಪಾರಾಗಿ ಬಂದವರ ಕರುಣಾಜನಕ ಕಥೆಗಳಿವೆ. ಪಂಜಾಬ್ನ 21 ವರ್ಷದ ಪ್ರದೀಪ್ ಸಿಂಗ್ ಕಥೆ ಇದು. 7 ತಿಂಗಳ ಹಿಂದೆ ಪ್ಲಾನ್ ಮಾಡಿದ್ದ ಪ್ರದೀಪ್ ಸಿಂಗ್ ಅಮೆರಿಕ ಹೋಗಬೇಕು ಅಂತೇಳಿ. ಆದರೆ ಹಣಕಾಸಿನ ಸಮಸ್ಯೆಯಿಂದ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಪ್ರದೀಪ್ನ ತಂದೆ ಭೂಮಿ ಮಾರಿ ಸಾಲ ಪಡೆದುಕೊಂಡ್ರು. ಪ್ರದೀಪ್ನನ್ನು ಅಮೆರಿಕಕ್ಕೆ ಕಳಿಸಲು 41 ಲಕ್ಷ ಕೊಟ್ಟರು. ಸಾಲ ಸೋಲ ಮಾಡಿ 15 ದಿನದ ಹಿಂದೆ ಅಮೆರಿಕ ತಲುಪಿದ್ದ. ಇದೀಗ ಕೈಗೆ ಕೋಳ ಹಾಕಿಸ್ಕೊಂಡು ವಾಪಸ್ ಬಂದಿದ್ದಾನೆ. ಕೈಗೆ ಕೋಳ ಹಾಕಿರುವಂಥ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿದೆ. ಅದನ್ನು ಒಪ್ಕೋಬೇಕಾಗಿತ್ತು ಕೇಂದ್ರ, ಇಲ್ಲ ಹಿಂಗೆ ಮಾಡಿದ್ದಾರೆ ಅಂತ. ಆದರೆ ಗಡೀಪಾರ ವಿಚಾರ ಈ ಮೊದಲಲ್ಲ, ಈ ಹಿಂದೆ ಕೂಡ ನಡೆದಿತ್ತು. ಅದು ಕೂಡ ಸ್ಪಷ್ಟನೆಯನ್ನು ಕೊಡಬೇಕು. ಓಕೆ.